ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆದರೆ ಕರ್ನಾಟಕದಲ್ಲಿ ಕನ್ನಡಿಗನನ್ನ ಕಡೆಗಣಿಸೋದು, ಅವಮಾನ ಮಾಡೋದು ಇದೇನು ಹೊಸ್ತಲ್ಲ. ಯಾಕಂದ್ರೆ ಕನ್ನಡ ಹಾಡು ಹಾಡಿ ಅಂತ ಕೇಳಿದ್ದೆ ಇಲ್ಲಿ ತಪ್ಪಾಗೋಗಿದೆ. ಕನ್ನಡ ಹಾಡು ಹಾಡಿ ಎಂದಿದ್ದಕ್ಕೆ ಸೋನು ನಿಗಮ್ ಕೋಪಿತರಾಗಿದ್ದಾರೆ. ಕನ್ನಡ ಹಾಡು ಹಾಡಿ ಅಂತ ಕೇಳಿದ್ದೆ ಹಾಗಾದ್ರೆ ತಪ್ಪಾಗೋಯ್ತು. ಕನ್ನಡ ಹಾಡು ಹಾಡಿ ಅಂತ ಕೇಳಿದಕ್ಕೆ ಸೋನು ನಿಗಮ್ ಕೋಪಗೊಂಡಿದ್ದಾರೆ. ಕನ್ನಡ ಇದಕ್ಕೇನೆ ಪೆಹಲ್ಗಾಮ್ನಲ್ಲಿ ದಾಳಿ ನಡೆದಿದ್ದು ಅಂತ ಟೀಕಿಸಿದ್ದಾರೆ. ಇನ್ನು ಈ ಒಂದು ವರ್ತನೆ ಏನಿದೆ ಇದಕ್ಕೆ ಕನ್ನಡ ಸಂಘಟನೆಗಳು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಏಪ್ರಿಲ್ 25ರ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಗಾಯಕ ಸೋನು ನಿಗಮ್ ನೀಡಿದ್ರು. ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರೋದು. ಇನ್ನು ಸೋನು ನಿಗಮ್ ಅಂತ ಹೇಳೋದಾದ್ರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಕನ್ನಡದ ಪದಗಳಿಂದ ಅಥವಾ ಸಾಂಗ್ಗಳಿಂದ ಗುರುತಿಸಲಾಗುತ್ತೆ. ಅವರಿಗೆ ಬೇರೆಯದೇ ಗೌರವವನ್ನು ಕೂಡ ನೀಡಲಾಗುತ್ತೆ. ಹಾಗಾಗಿ ಏಪ್ರಿಲ್ 25ರ ಸಂಗೀತ ಕಾರ್ಯಕ್ರಮ ನಡೀತಾ ಇರುತ್ತೆ. ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಕಾಲೇಜಿನಲ್ಲಿ ಆ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಹಾಗಾಗಿ ಅಲ್ಲಿ ನೆರೆದಿದ್ದಂತಹ ವಿದ್ಯಾರ್ಥಿಗಳು ಒಂದೇ ಒಂದು ಕನ್ನಡದ ಸಾಂಗ್ ಅನ್ನು ಆಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವರು ವಿವಾದಾತ್ಮಕವಾದಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೀಗಾಗಿ ಗಾಯಕ ಸೋನು ನಿಗಮ್ ವಿರುದ್ಧ FIR ದಾಖಲಾಗಿದೆ. ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ದೂರು ದಾಖಲಾಗಿರೋದು. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಸೋನು ನಿಗಮ್ ನೀಡಿದ್ರು. BNS 352 1 351 BNS ಕಾಯ್ದೆ ಅಡಿಯಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿರೋದು. ಮುಖ್ಯವಾಗಿ BNS 352(1) ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನ ಉತ್ತೇಜಿಸುವಂತಹ ಸ್ಟೇಟ್ಮೆಂಟ್. ಹಾಗೆ BNS 353 ಇದು ಧಾರ್ಮಿಕ ಹಾಗೂ ಭಾಷಿಕ ಭಾವನೆಯನ್ನ ಕೆರಳಿಸುವಂತದ್ದು. BNS 351 ಕ್ರಿಮಿನಲ್ ಮಾನಹಾನಿ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿದೆ. ಅಂದ್ರೆ ಏನು ವಿದ್ಯಾರ್ಥಿಗಳು ಕನ್ನಡದ ಹಾಡನ್ನ ಆಡಿ ಅಂತ ಕೇಳಿದ್ದಕ್ಕೆ ನೀವು ಕನ್ನಡ ಅಂತ ಹೇಳ್ತಾ ಇರೋದಕ್ಕೇನೆ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗಿರೋದು. ಅಂದ್ರೆ ಕನ್ನಡ ಹಾಡು ಹೇಳಿ ಅನ್ನೋದಕ್ಕೂ ಅಲ್ಲಿ ಅಟ್ಯಾಕ್ ಆಗಿರೋದಕ್ಕೂ ಒಂದಕ್ಕೊಂದು ಇಂಟರ್ ಲಿಂಕೇ ಇಲ್ಲ. ಹಾಗಾಗಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೂಡ ಕನ್ನಡ ರಕ್ಷಣಾ ವೇದಿಕೆಯಿಂದ ಕೂಡ ದೂರು ದಾಖಲಾಗಿರೋದು. ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನು ನಿಗಮ್ ಅವರ ಕುರಿತಾಗಿ FIR ಕೂಡ ದಾಖಲಾಗಿದೆ. ಯಾಕೆ? ಕನ್ನಡದ ಬಗ್ಗೆ ವಿವಾದಾತ್ಮಕವಾದಂತಹ ಸ್ಟೇಟ್ಮೆಂಟ್ ಅನ್ನ ನೀಡಿರೋದಕ್ಕೆ. ಅಂದ್ರೆ ಈಗಾಗಲೇ ಸೋನು ನಿಗಮ್ ಅನ್ನ ಗುರುತಿಸೋದು ಕೂಡ ಕೆಲವೊಂದಷ್ಟು ಭಾಗಗಳಲ್ಲಿ ಕನ್ನಡದ ಹಾಡನ್ನ ಆಡಿರೋದ್ರಿಂದ ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಬಳಿ ಕ್ಷಮೆಯನ್ನ ಕೇಳಬೇಕು. ಸೋನು ನಿಗಮ್ ಹೇಳಿಕೆಗೆ ಕರವೇ ಪ್ರವೀಣ್ ಶೆಟ್ಟಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತಾವು ಹೇಳಿರೋ ಮಾತನ್ನ ಸೋನು ಹಿಂಪಡ್ಕೊಳ್ಬೇಕು, ಕ್ಷಮೆ ಕೇಳಲೇಬೇಕು. ಸೋನು ನಿಗಮ್ ವಿರುದ್ಧ ಸಾರಾ ಗೋವಿಂದ್ ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸೋನು ನಿಗಮ್ ಕನ್ನಡಿಗರ ಬಳಿ ಕ್ಷಮೆಯನ್ನ ಕೇಳಬೇಕು. ಅಂದ್ರೆ ಇಷ್ಟ ಬಂದ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕೊನೆಯದಾಗಿ ಕ್ಷಮೆಯನ್ನ ಕೇಳಿದ್ರೆ ಆ ಒಂದು ಪ್ರಶ್ನೆ ಅಥವಾ ವಿವಾದಾತ್ಮಕ ಹೇಳಿಕೆ ಕಂಪ್ಲೀಟ್ ಆಗೋದಿಲ್ಲ. ಆದ್ರೂ ಕೂಡ ಸದ್ಯಕ್ಕೆ ಈಗ ಕೆಲವೊಂದಷ್ಟು ಆಕ್ರೋಶಗಳು ಹೊರಹಾಕ್ತಾ ಇರೋದು ಅಂತ ಹೇಳಿದ್ರೆ ಕನ್ನಡಿಗರ ಬಳಿ ಕ್ಷಮೆ ಕೇಳಿ ಅಂತ. ಒಂದು ಕನ್ನಡಿಗರ ಬಗ್ಗೆ ಕನ್ನಡದ ಹಾಡನ್ನ ಕೇಳಿದ್ರೆ ಕನ್ನಡಿಗರ ಬಗ್ಗೆ ಪುಲ್ವಾಮಾ ದಾಳಿಯನ್ನ ಮಾತಾಡಿರೋದನ್ನ ಸೋನು ನಿಗಮ್ ವಿರುದ್ಧ ತೀವ್ರವಾದ ಹೋರಾಟದ ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಸೋನು ನಿಗಮ್ ಅವರು ಕನ್ನಡಿಗರಲ್ಲಿ ಕ್ಷಮೆಯನ್ನು ಕೇಳುವುದ್ರ ಮುಖಾಂತರ ತಮ್ಮ ಮಾತನ್ನ ಹಿಂದೆ ಪಡಿಬೇಕು. ಕರ್ನಾಟಕದಲ್ಲಿ ಬಂದು ಕನ್ನಡವನ್ನು ಹಾಡಿದರೆ ನಿಮಗೆ ಕನ್ನಡಿಗರು ಯಾವತ್ತೂ ಸಹ ಹಾಗೆ ಕಳಿಸಿಲ್ಲ. ಕೈ ತುಂಬ ಹಣವನ್ನು ಕೊಟ್ಟು ಗೌರವವನ್ನು ಕೊಟ್ಟು ಕಳಿಸಿದ್ದಾರೆ. ಆದ್ದರಿಂದ ಏನು ಪುಲ್ವಾಮಾ ದಾಳಿಗೆ ಕನ್ನಡಿಗರ ಹಾಡು ಕೇಳಿರೋದನ್ನ ನೀವು ಆ ಮಟ್ಟದಲ್ಲಿ ಹೋಲಿಸ್ತೀರಾ ಅಂದರೆ ಕನ್ನಡಿಗರನ್ನ ಪಾಕಿಸ್ತಾನದವರ ರೀತಿ ನೀವು ನೋಡ್ತಾ ಇದ್ದೀರಾ. ನೀವು ಒಮ್ಮೆ ಹೇಳ್ತೀರಾ ಕನ್ನಡದಲ್ಲಿ ನಾನು ಹುಟ್ಟಬೇಕಿತ್ತು, ಇಲ್ಲಿ ಹುಟ್ಟೀನಿ, ಇಲ್ಲಿ ಋಣ ಇದೆ ಅಂತ ಹೇಳ್ತೀರಾ. ನಿಮ್ಮ ಬಗ್ಗೆ ಅತ್ಯಂತ ಗೌರವ ಇದೆ. ಈ ಕೂಡಲೇ ಕನ್ನಡಿಗರಲ್ಲಿ ಕ್ಷಮೆ ಕೇಳಿಲ್ಲ ಅಂದರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಕರ್ನಾಟಕಕ್ಕೆ ಬಂದವಾಗ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ತೋರಿಸ್ಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಕನ್ನಡಿಗರಲ್ಲಿ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ. ನಮಸ್ಕಾರ. ಕನ್ನಡಿಗರ ಬಗ್ಗೆ ಕನ್ನಡದ ಹಾಡನ್ನು ಕೇಳಿದರೆ ಆದರೆ ಸೋನು ನಿಗಮ್ ಅಂತ ವ್ಯಕ್ತಿ ತಿಳಿದಂಥವನು ಕನ್ನಡಿಗರನ್ನ ಒಂದು ರೀತಿಯ ಭಯೋತ್ಪಾದಕರು ಅಂತ ಹೇಳ್ಬಿಟ್ಟು ಪ್ರತಿಬಿಂಬಿಸೋದನ್ನಲ್ಲ, ಅದನ್ನು ನಾವ್ಯಾರೂ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಉದ್ದಟತನದಿಂದ ಮಾತಾಡಿದ್ದಾನೆ. ಆ ಮಾತನ್ನು ನಾವ್ಯಾರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ನಾಳೆ
ಸೋಮವಾರ ಮತ್ತು ಮಂಗಳವಾರ ಸಭೆಯನ್ನು ಕರೆದು ಅವ್ರ ಬಗ್ಗೆ ಏನು ಒಂದು ಕ್ರಮ ಜರುಗಿಸಬೇಕು ಅದನ್ನು ಅವರು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಒಂದು ಮಾತಂತೂ ಸತ್ಯ, ಸೋನು ನಿಗಮ್ ಅವರು ಬೇಷರತ್ತಾಗಿ ಕರ್ನಾಟಕದ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು. ಯಾಕೆ ಆ ಪದ ಬಳಕೆ ಇದೆಯಲ್ಲ, ಇವತ್ತು ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿ ಕರ್ನಾಟಕ ಮಾದರಿ ರಾಜ್ಯ ಅಂತ ಹೇಳ್ಬಿಟ್ಟು ಮಾದರಿ ಸಂಸ್ಕೃತಿಯನ್ನು ಹೊಂದಂಥವರು ಕರ್ನಾಟಕ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಪ್ರತಿಪಾದಿಸ್ತಾರೆ, ಅದೆಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಅಂಥವ್ರ ಮೇಲೆ ನೀನು ಭಯೋತ್ಪಾದಕರ ಅನ್ನೋ ಒಂದು ಪದವನ್ನು ಬಳಸಿದೆಯಲ್ಲ, ನಿನಗೆ ಎಷ್ಟು ಧೈರ್ಯ? ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕೂ ಕನ್ನಡಿಗರನ್ನ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಸೋನು ನಿಗಮ್ ಕನ್ನಡಿಗರ ಬಳಿ ಕ್ಷಮೆ ಕೇಳಬೇಕು ಅಂತ ಈಗಾಗಲೇ ಹೇಳ್ತಾ ಇರೋದನ್ನ ಕೂಡ ನೀವು ಕೇಳಿಸ್ಕೊಳ್ತಾ ಇದ್ರಿ. ಇನ್ನು ಇದೇ ವಿಚಾರಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಅಜಯ್. ಸೋನು ನಿಗಮ್ ಅವರು ಕನ್ನಡಿಗರ ಬಳಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇರೋದು, ಈ ಎಲ್ಲ ಘಟನಾವಳಿ ಏನಿದೆ ಅದು ಉದ್ವೇಗಕ್ಕೆ ಒಳಗಾಗಿರೋದು ಯಾವ ಕಾರಣಕ್ಕೆ? ಈಗಾಗಲೇ ಯಾವ್ಯಾವ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಸೋನು ನಿಗಮ್ ಅವರ ವಿರುದ್ಧವಾಗಿ? ಖಂಡಿತವಾಗ್ಲೂ ಡಯಾನ, ಈ ಒಂದು ವಿಚಾರವಾಗಿ ಈಗಾಗಲೇ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ FIR ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಿನ್ನೆ ಏನು ಸೋನು ನಿಗಮ್ ಅವರು ಕನ್ನಡ ಹಾಡು ಹೇಳಿ ಎಂದದಕ್ಕೆ ಇದೇ ವಿಚಾರವಾಗಿ ಏನು ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಕನ್ನಡ ಸಂಘಟನೆಗಳಾಗಿರ್ಬೋದು ಮತ್ತೆ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಯ್ತು. ಈ ಒಂದು ಈ ಘಟನೆಯಿಂದಾಗಿ ಈಗ ಸಾಕಷ್ಟು ಜನ ಕೂಡ ಈಗಾಗಲೇ ಏನು ಕನ್ನಡಿಗರು ಕೂಡ ಸಾಕಷ್ಟು ನೊಂದಿದ್ದಾರೆ ಅನ್ನೋ ವಿಚಾರಗಳು ಕೂಡ ಈಗಾಗಲೇ ಕನ್ನಡಿಗರ ಏನು ಸಂಘಟನೆಗಳು ಕೂಡ ಹೇಳ್ತಾ ಇರುವಂತದ್ದು. ಸೊ ಹೀಗಾಗಿ ಇವತ್ತು ಕೂಡ FIR ಕೂಡ ದಾಖಲು ಮಾಡ್ಬೇಕು ಅಂತ ಹೇಳಿ ಕೆಲ ಸಂಘಟನೆಗಳು ಕೂಡ ಆವಲಹಳ್ಳಿ ಪೊಲೀಸ್ ಠಾಣೆಗೂ ಕೂಡ ಹೋಗಿತ್ತು. ಸೊ ಹೀಗಾಗಿ ಅವರು ಕೂಡ ಪರಿಶೀಲನೆಯನ್ನ ಮಾಡಿ ಪೊಲೀಸರು ಈಗಾಗಲೇ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಈಗಾಗಲೇ FIR ಕೂಡ ದಾಖಲು ಮಾಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕೂಡ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಕರೆಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದ್ರ ಜೊತೆಗೆ ಅವರು ಕೂಡ ಕಾನೂನು ಹೋರಾಟ ಮಾಡುವಂತ ದೃಷ್ಟಿ ಏನಾದ್ರು ಇದ್ದಿದೆ ಅದೆಲ್ಲ ಅವರು ಕೂಡ ಕೋರ್ಟ್ ಮೊರೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು ಡಯಾನ. ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.